ನಮಸ್ತೆ ತುಮಕೂರು. ಏನು ವಿಡಿಯೋ ತೋರಿಸ್ತಾ ಇದ್ದೀನಿ. ಫ್ಯಾಷನ್ ಪ್ರೋ ಫುಲ್ ರಿಸ್ಟೋರೇಷನ್ ಮಾಡಿದೆ. ನಮ್ಮ ಫ್ರೆಂಡ್ ಒಬ್ಬರು ಕ್ಯಾಮ್ರಾ ತಂದಿದ್ರು GoPro, ಅದರಿಂದ ಒಂದು ವಿಡಿಯೋ ಮಾಡಿದ್ದೀನಿ. ಕ್ಲಿಯರಿಟಿ ಹೇಗಿದೆ ಅನ್ನೋದು ಕಮೆಂಟ್ ಮಾಡಿ ಹೇಳಿ. ಇದೇ ಥರ ಮಾಹಿತಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಬಟನನ್ನು ಮರೆಯದೇ ಒತ್ತಿ. ಬನ್ನಿ, ಇದೇ ಥರ 2 ವೀಲರ್ ಇನ್ಫಾರ್ಮೇಷನ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀನಿ. ಏನಪ್ಪ ವಿಷಯ ಅಂದರೆ, ಇದು ಫ್ಯಾಷನ್ ಪ್ರೋ ಫುಲ್ಲು ರಿಸ್ಟೋರೇಷನ್ ಮಾಡಿದೆ ನೋಡಿ. ಇದು OBD ಸ್ಕ್ಯಾನರು ಮತ್ತು ನಮಗೆ ಬಂದಿರತಕ್ಕಂಥ ಸರ್ಟಿಫಿಕೇಟ್ಗಳು ಎಲ್ಲ ಪ್ರತಿಯೊಂದು ತೋರಿಸಿದ್ದೀನಿ. ಮತ್ತು ECM, ಟೋಟಲ್ ಬಾಡಿ, ಫ್ಯೂಲ್ ಇಂಜೆಕ್ಟ್ರು ಪ್ರತಿಯೊಂದು ಡೆಮೋಗೆ ಇಕ್ಕಿದ್ದೀನಿ. ನಮ್ಮ ವರ್ಕ್ಶಾಪಿಗೆ ವಿಸಿಟ್ ಮಾಡಿ, ಒಂದ್ಸಲಿ ಗೊತ್ತಾಗುತ್ತೆ ನೋಡಿ. ಇದು ಶಾರುಖ್ ಖಾನ್ ಜೊತೆ ಕ್ಯಾಸ್ಟ್ರೋಲ್ ಇವೆಂಟ್ಗೆ ಹೋಗಿದೆ ಮುಂಬೈಯಲ್ಲಿ ನೋಡಿ. ಅದು ಫೋಟೋ ಹಾಕಿದ್ದೀನಿ ನೋಡಿ. ಇದು BS6 ಕ್ಯಾರಿಫೈಡ್ ಸರ್ಟಿಫಿಕೇಟ್ಗಳು ಸುಮಾರು ಒಂದು 40ರಿಂದ 50 ಸರ್ಟಿಫಿಕೇಟ್ ಬಂದಿದೆ. ಹಾಗಾಗಿ ಡೆಮೋಗೆ ಇಕ್ಕಿದ್ದೀನಿ ನಾನು ವರ್ಕ್ಶಾಪಲ್ಲಿ. ಬನ್ನಿ, ಯಾವುದೇ BS6 ಇರಲಿ, BS4 ಇರಲಿ, ನಮ್ಮ ವರ್ಕ್ಶಾಪಿಗೆ ತೊಗೊಂಬನ್ನಿ. ನಾವು ನೀಟಾಗಿ ಅದನ್ನು ನಿಮಗೆ ಸಮಾಧಾನಕರವಾಗಿ ಕೆಲಸವನ್ನು ಮಾಡಿಕೊಡ್ತೇವೆ. ಇದೇ ಥರ ಮಾಹಿತಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಎಲ್ಲ ತರಹದ EV ವೆಹಿಕಲ್ ಆಗಲಿ, ಮೊಪೆಡ್ ಆಗಲಿ, ಪೆಟ್ರೋಲ್ ವೆಹಿಕಲ್ ಆಗಲಿ, ಇದು GoPro ಕ್ಯಾಮ್ರಾ ತಂದಿದ್ರು. ಹಾಗಾಗಿ ಶೇಕಿಂಗಲ್ಲಿ ಏನಾದರೂ ಆಗುತ್ತಾ ಏನು ಅನ್ನೋದು ಒಂದು ವಿಡಿಯೋ ಮಾಡಿದ್ದೀನಿ. ವಿಡಿಯೋ ಕ್ಲಿಯರಿಟಿ ಹೇಗಿದೆ, ಮೊಬೈಲ್ಗೂ ಕ್ಯಾಮ್ರಾಕ್ಕೂ ಹೇಗಿದೆ ಅನ್ನೋದು ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್. ನಾನು ನೆಕ್ಸ್ಟು ವಿಡಿಯೋ ಮಾಡೋದಕ್ಕೆ ಇದೇ ಥರ ಕ್ಯಾಮ್ರಾ ತರೋಣ ಅಂತ ಐಡಿಯಾ ಮಾಡಿದ್ದೀನಿ. ನಿಮಗೆ ಕ್ಲಿಯರಿಟಿ ಚೆನ್ನಾಗಿದ್ರೆ ಓಕೆ ಅಂತ ಕಮೆಂಟ್ ಮಾಡಿ, ಇಲ್ಲ ಅಂದರೆ ನೋ ಅಂತ ಕಮೆಂಟ್ ಮಾಡಿ. ಮೊಬೈಲಲ್ಲೇ ಮಾಡಬೇಕು ಅನ್ನೋದೊಂದು ಉದ್ದೇಶ. ಹೇಗಿದೆ ಅಂದು ಕಮೆಂಟ್ ಮಾಡಿ. ಫ್ಯಾಷನ್ ಪ್ರೋ ಇದು ಫುಲ್ಲು 2013 ಮಾಡಲು ಫುಲ್ಲು ಉದುರೋಗಿತ್ತು. ಅದನ್ನು ಫುಲ್ಲು ಪೇಂಟಿಂಗ್ ಮಾಡಿ ರೀಸ್ಟೋರ್ ಮಾಡಿದ್ದೀನಿ. ನೆಕ್ಸ್ಟ್ ವಿಡಿಯೋ ಇನ್ಸ್ಟಾಗ್ರಾಮಲ್ಲಿ ಮತ್ತು ಯೂಟ್ಯೂಬಲ್ಲಿ ಫುಲ್ ವಿಡಿಯೋ ಕೊಡ್ತೀನಿ. ದಯವಿಟ್ಟು ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ, ವಿಡಿಯೋ ಗೊತ್ತಾಗುತ್ತೆ. ಫುಲ್ ರಿಸ್ಟೋರೇಷನ್ ಪ್ರತಿ ದಿವಸ ನೋಡಿ. ಇದೇ ನಮ್ಮ ಅಂಗಡಿ ಅಡ್ರೆಸ್ಸು, ನ್ಯೂ KGN ಮೋಟರ್ಸ್, ಹೆಬ್ಬೂರು ರೋಡ್, CS ಪುರ, ತುಮಕೂರು. ಕಾಂಟ್ಯಾಕ್ಟ್ ನಂಬರು ಇದೆ. ಬನ್ನಿ, ಸಪೋರ್ಟ್ ಮಾಡಿ. ಇದೇ ಥರ ಸಪೋರ್ಟಿಂಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಇವೆಲ್ಲ ಸರ್ಟಿಫಿಕೇಟ್ಗಳು ಪ್ರತಿಯೊಂದೂ ಇದೆ. ಏನಪ್ಪ ವಿಷಯ ಅಂದರೆ, ನಮ್ಮ ವರ್ಕ್ಶಾಪಲ್ಲಿ ಯಾವುದೇ ವೆಹಿಕಲ್ ಬಂದರೂ ನಾವು ನಮ್ಮ ಕೈಲಿ ವರ್ಕ್ ಮಾಡೋಕ್ಕಾಗೋದಿಲ್ಲ, ಇದು ನಾವು ಮಾಡೋದೇ ಇಲ್ಲ ಅನ್ನೋ ಮಾತೇ ಇಲ್ಲ. ಪ್ರತಿಯೊಂದೂ ಗಾಡಿನೂ ನಮ್ಮ ವರ್ಕ್ಶಾಪಲ್ಲಿ ವರ್ಕ್ ಆಗುತ್ತೆ. ಏನು ವಿಶೇಷ ಅಂದರೆ, ಎಕ್ಸ್ಪರ್ಟ್ ಮೆಕ್ಯಾನಿಕ್ ಇರೋದು, ಮತ್ತು ಟ್ರೈನಿಂಗ್ ಕ್ಯಾರಿಫೈಡು ಮತ್ತು ಸರ್ಟಿಫಿಕೇಟ್ ಮೆಕ್ಯಾನಿಕ್ಗಳಿರೋದು. ಪ್ರತಿಯೊಂದು ವೆಹಿಕಲ್ನು ಬಜಾಜೇ ಆಗಲಿ, TVS ಆಗಲಿ, ಹೀರೋನೇ ಆಗಲಿ, ಹೋಂಡಾನೇ ಆಗಲಿ, ಪ್ರತಿಯೊಂದೂ ನಮ್ಮ ವರ್ಕ್ಶಾಪಲ್ಲಿ ವರ್ಕ್ ನಡೆಯುತ್ತೆ. ಏನಪ್ಪ ಅಂದರೆ, ಪ್ರತಿಯೊಂದು ಗಾಡಿನೂ ಈಗ ಒಂದ್ಸಲಿ ನಮ್ಮ ವರ್ಕ್ಶಾಪಿಗೆ ಹೊಲಿಕೆ ಬಂತು ಬೈಕು ಅಂದರೆ, ಅದು ಫುಲ್ಲು ರೆಡಿಯಾಗೇ ಆಚೆ ಹೋಗೋದು. ಕಸ್ಟಮರ್ಗೆ ಸರ್ ಅದು ಐಟಮ್ ಬೇಕು, ಇದು ಐಟಮ್ ಬೇಕು, ಹೋಗಿ ತಾಮನ್ಯ ಎಲ್ಲಿ ಸಿಗುತ್ತೆ ಇಲ್ಲಿ ಸಿಗುತ್ತೆ ಅನ್ನೋದಿಲ್ಲ. ಕಸ್ಟಮರ್ಗೆ ಅವರು ಸ್ಯಾಟಿಸ್ಫ್ಯಾಕ್ಷನ್ ಆಗಂಗೆ ನಾನು ಕೆಲಸ ಮಾಡೋದು. ಏನಪ್ಪ ಅಂದರೆ, ಈಗ ಒಂದು ಬೈಕು ಬಂತು ಅಂದರೆ ಫುಲ್ಲು ಸ್ಕ್ರಾಪ್ ಕಂಡೀಷನ್ ಬಂತು ಅಂದ್ರೂ ಅದಕ್ಕೆ ತಕ್ಕಂಥ ಕೆಲಸ ಆಗಲಿ, ಸ್ಪೇರ್ ಪಾರ್ಟ್ಸ್ ಆಗಲಿ, 1 ದಿವಸ ಇಲ್ಲ 2 ದಿವಸ ಆಗಲಿ, 1 ವೀಕ್ ಆಗಲಿ ನಿಲ್ಸ್ಕೊಂಡು ಅವ್ರಿಗೆ ಸಮಾಧಾನಕರವಾಗಿ ಕೆಲಸ ಮಾಡಿಕೊಡ್ಬೇಕು. ಏನಕ್ಕೆ ಅಂದರೆ, ಅವರು ಸಾವಿರಾರು ರೂಪಾಯಿ ಬಂಡವಾಳ ಹಾಕಿರ್ತಾರೆ. ಅವರನ್ನು ನಾವು ಯಾವತ್ತೂ ಕಿಂಡಲ್ ಮಾಡಬಾರ್ದು. ಕಿಂಡಲ್ ಅಂದರೆ, ಅವ್ರನ್ನ ಒಂದ್ಸಲಿ ಮನಸ್ಸಿಗೆ ಬೇಜಾರಾಯ್ತು ಅಂದರೆ 1 ಕಸ್ಟಮರಿಂದ 4 ಕಸ್ಟಮರ್ ಹೊಂಟೋಗುತ್ತೆ. ಆ ಥರ ಮಾಡ್ಕೋಬಾರ್ದು. ಪ್ರತಿಯೊಂದು ಕಸ್ಟಮರು 1 ಕಸ್ಟಮರಿಂದ 4 ಕಸ್ಟಮರ್ ಬರಬೇಕೇ. 1 ಕಸ್ಟಮರಿಂದ 10 ಕಸ್ಟಮರ್ ನಮ್ಮಿಂದ ಎಕ್ಸೈಟ್ ಆಗಬಾರ್ದು. ಎಕ್ಸೈಟ್ ಆದರೆ ಏನಾಗುತ್ತೆ ಅಂದರೆ, ಒಂದು ಬ್ಯಾಡ್ ನೇಮ್ ಬಂದುಬಿಡುತ್ತೆ. ಹಿಂಗಪ್ಪ ವರ್ಕ್ಶಾಪಲ್ಲಿ ಹೋದರೆ ಹಿಂಗೆ ಅನ್ನೋದು. ಆ ಥರ ಮಾಡ್ಕೋಬಾರ್ದು. ಬಂದರೆ ಅಲ್ಲಿ ಹೋಗ್ಬೇಕಪ್ಪ ಕೆಲಸ ಆಗುತ್ತೆ. ಎಲ್ಲಿ ಹೋಗಲಿಲ್ಲ ಅಂದರೂ, ಶೋರೂಮಲ್ಲಿ ಹೋಗಲಿಲ್ಲ ಅಂದರೂ ನಮ್ಮ KGN ಮೋಟರ್ಸಲ್ಲಿ ಹೋದರೆ ವರ್ಕು ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಅನ್ನೋ ಉದ್ದೇಶದಿಂದ ಬರಬೇಕು. ಅದನ್ನು ಬಿಟ್ಬಿಟ್ಟು ಅಲ್ಲಿ ಹೋದರೆ ಸರಿ ಇಲ್ಲಪ್ಪ ಅನ್ನೋ ಒಂದು ಉದ್ದೇಶ ಇರ್ಬೋದು. ಏನಕ್ಕೆ ಇಷ್ಟಪಡ್ತೀನಿ ಅಂದರೆ, ನನ್ನ ಕಸ್ಟಮರಲ್ಲಿ ಕೇಳೋದು ಇಷ್ಟೇ. ಒಂದು ಗಾಡಿ ರೆಡಿ ಮಾಡಿದ್ರೆ ನಿಮಗೆ ಸಮಾಧಾನ ಇಲ್ಲ ಅಂದರೆ ಇನ್ನೊಂದು ಸಲ ಹೇಳಿ, ಮತ್ತೊಮ್ಮೆ ಹೇಳಿ, ನಾನು ರೆಡಿ ಮಾಡಿಕೊಡ್ತೀನಿ ಅಂತ ಹೇಳ್ತೀನಿ. ಅದು ಬಿಟ್ಬಿಟ್ಟು ಇಲ್ಲ ಕಣ್ರಿ ನಾನು ಮಾಡೋದೇ ಹಿಂಗೆ, ನಾನು ಬಿಡೋದೇ ಹಿಂಗೆ, ದಯವಿಟ್ಟು ಕಸ್ಟಮರ್ನ ರೆಫ್ಯೂಸ್ ಆಗಿ ಮಾತಾಡಬಾರ್ದು. ಗ್ರಾಹಕರ ದೇವರು ಅನ್ನುತ್ತಾರೆ. ಗ್ರಾಹಕರ ದೇವರು ಅಂದರೆ, ಈಗ ಬಂದಿರತಕ್ಕಂಥ ನಮ್ಮ ಕಸ್ಟಮರ್ಗಳೇ ನಮಗೆ ದೇವರುಗಳು.
ಹಾಗಾಗಿ ಯಾವುದೇ ಒಂದು ಗಾಡಿ ಬರಲಿ ಅವ್ರಿಗೆ ಸಮಾಧಾನಕರವಾಗಿ ಅವ್ರನ್ನ ಏನು ಮಾಡಬೇಕು ಅಂದರೆ ಈ ಥರ ಇದೆ ಸಮಜಾಯಿಸ್ಬೇಕು, ವರ್ಕು ಈ ಥರ ಇದೆ, ಹಿಂಗೆ ಮಾಡಿದ್ರೆ ಹಿಂಗೆ ಆಗುತ್ತೆ, ಹಿಂಗೆ ಬಿಟ್ಟರೆ ಹಿಂಗೆ ಆಗುತ್ತೆ ಅನ್ನೋದನ್ನು ಅವ್ರಿಗೆ ಸಮಾಧಾನಕರವಾಗಿ ಹೇಳಿದರೆ ಅವರು ಅದಕ್ಕೆ ಅನುಸರಣೆ ಆಗ್ತಾರೆ. ಅನುಸರಣೆ ಅಂದರೆ ಮನಸ್ಸಿಗೆ ಕೆಲಸ ಹಿಂಗೈತಪ್ಪ, ಹಿಂಗೆ ಮಾಡಿದ್ರೆ ಹಿಂಗೆ ಆಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಕೆಲಸ ಮಾಡಿಸ್ಬೇಕು. ಬತ್ತಿದ ದಡ ದಡ ಅಂದ್ಬಿಡೋದು, ಹೆಂಗೆ ಬೇಕು ಮಾತಾಡೋದು, ಕಸ್ಟಮರ್ನ ಯಾವ ರೀತಿ ರೆಸ್ಪಾನ್ಸ್ ಮಾಡಬೇಕು ಅನ್ನೋದು ನಮ್ಮ ಅದು ಸ್ಕಿಲ್ ಅಂದರೆ ನಮ್ಮ ಈ ನಡವಳಿಕೆ ಅಂದರೆ ನಾವು ಯಾವ ರೀತಿ ಕಸ್ಟಮರ್ನ ಅಟೆಂಡ್ ಮಾಡ್ತೀವಿ ಮತ್ತು ಯಾವ ರೀತಿ ಕೆಲಸ ಮಾಡ್ತೀವಿ ಮತ್ತು ಅವ್ರಿಗೆ ಸಮಾಧಾನವಾಗಿ ಯಾವ ರೀತಿ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಯಾವ ರೀತಿ ಮಾಡಿಕೊಡ್ತೀವಿ ಕೆಲಸ ಅನ್ನೋದು ಮುಖ್ಯ. ನೋಡಿ, ನಮ್ಮ ಹುಡುಗರು ಅವ್ರ ಕ್ಯಾಮ್ರಾ ತಂದಿದ್ರು ಅಂತ ಹೆಂಗೆ ಬೇಕಂಗೆ ವೀಡಿಯೋ ಮಾಡಿದ್ದಾರೆ. ನನ್ನ ವೀಡಿಯೋ ಮಾಡೋರಲ್ಲಿ ಅಂದರೆ ಇಲ್ಲಿ ಸಂಜೆ ಟೈಮು ಈ ಥರ ಫ್ರೆಂಡ್ಸ್ ಎಲ್ಲ ಬಂದಿರ್ತಾರೆ. ನಮ್ಮ ವರ್ಕ್ಶಾಪ್ ಹತ್ರ ಹುಡುಗರು ಸಂಜೆ ಟೈಮ್ ಅಂತೂ ಒಂದು 10-15 ಜನ ಇದ್ದೇ ಇರ್ತಾರೆ. ನೋಡಿ, ಇವರೆಲ್ಲ ಹುಡುಗರೆ ಸಂಜೆ ಟೈಮು ನಮ್ಮ ವರ್ಕ್ಶಾಪ್ ಕ್ಲೋಸ್ ಮಾಡ್ಬೇಕಾದ್ರೆ ಬಂದು ಗಾಡಿಗಳು ಹಾಕೋದು, ಹೆಲ್ಪ್ ಮಾಡೋದು, ಟೂಲ್ಸ್ ಒರೆಸೋದು, ಟೂಲ್ಸ್ ಎತ್ತಿಕ್ಕೋದು ಎಲ್ಲ ಮಾಡ್ತಾಯಿರ್ತಾರೆ ಹುಡುಗರು. ಏನಾಗುತ್ತೆ ಅಂದರೆ ಇವತ್ತಿನ ಜನ್ರೇಷನಲ್ಲಿ ಹುಡುಗರು ಸಿಕ್ಕಾಪಟ್ಟೆ ಫಾರ್ವರ್ಡ್ ಇದ್ದಾರೆ. ನೋಡಿ, ಈ ವಿಡಿಯೋ ಮಾಡುವಂಥ ಅವರು ಹೊಸ ಕ್ಯಾಮ್ರಾ ತಂದರೆ ಈ ವಿಡಿಯೋ ಮಾಡುವಂಥ ಕ್ಯಾಮ್ರಾ ಕೊಟ್ಟರೆ ಅವ್ರು ಇರೋಬರೋ ನನ್ನ ಅಂಗಡಿ ಎಲ್ಲ ತೋರಿಸಿದ್ದಾರೆ. ಮತ್ತು ಗಾಡಿನ ವೀಡಿಯೋ ಮಾಡೋ ಅಂದರೆ ಫುಲ್ ಹೋಗ್ಬಿಟ್ಟು ಅವರೇನು ಮಾತಾಡ್ತಾ ಇರ್ತಾರೆ ಫ್ರೆಂಡ್ಸು ಬಂದು ಸಂಜೆ ಟೈಮು ಅವರೆಲ್ಲ ವೀಡಿಯೋ ಕ್ಯಾಪ್ಚರ್ ಮಾಡೋದು. ಇದೇ ಥರ ಹುಡುಗಾಟ. ನಮ್ಮ ಹುಡುಗರಲ್ಲಿ ಹುಡುಗಾಟ ಜಾಸ್ತಿ. ಏನೋ ಒಂಥರ ಈ ಹುಡುಗರಿಗೆ ಯೂಶ್ವಲಿ ಒಂದೊಂಥರ ಆ ಥರ. ಬನ್ನಿ, ಯಾವುದೇ ವೆಹಿಕಲ್ ಇದ್ದರೂ ನಮ್ಮ ವರ್ಕ್ಶಾಪಿಗೆ ತೊಗೊಂಬನ್ನಿ. ನಿಮಗೆ ಸಮಾಧಾನವಾಗಿ ನಿಮ್ಮ ಒಂದು ಗಾಡಿನ ನಿಮಗೆ ತೃಪ್ತಿಯಾಗೊಳಿಸ್ಬೇಕು. ತೃಪ್ತಿ ಅಂದರೆ ಗಾಡಿ ಓಡಿಸ್ತಾರೆ ಫೀಲೇ ಚೇಂಜ್ ಇರಬೇಕು, ಆ ರೀತಿ ರೆಡಿ ಮಾಡಿಕೊಡ್ತೀವಿ. ನೋಡಿ, ಎಲ್ಲ ಫುಲ್ ರಿಸ್ಟೋರೇಷನ್ ಮಾಡಿದ್ದೀನಿ ಫ್ರೆಂಡ್ಸ್. ಇದನ್ನು ಫುಲ್ ಫಿನಿಷ್ ಮಾಡಬೇಕು, ಯಾಕೆಂದರೆ ಒಂದು ಸ್ವಲ್ಪ ವರ್ಕ್ಲೋಡ್ ಜಾಸ್ತಿ ಇರೋದ್ರಿಂದ ಇದನ್ನು ಫಿನಿಷ್ ಮಾಡಿಲ್ಲ. ಅಲ್ಲೇ ಕಸ್ಟಮರ್ ಬಿಟ್ಟೋಗಿ 15 ದಿವಸ ಆಗಿತ್ತು. ಹಾಗಾಗಿ ಇದನ್ನು ನಿಧಾನವಾಗಿ ಸ್ಟೆಪ್ ಬೈ ಸ್ಟೆಪ್ಪು ಕೆಲಸ ಮಾಡ್ತಾಯಿದ್ದೀನಿ. ಫುಲ್ಲೆಲ್ಲ ಪೇಂಟಿಂಗ್ ಏನಾಗಿತ್ತು ಅಂದರೆ ಇವರು 2 ವರ್ಷ ಆಗಿತ್ತಂತೆ ಮಳೆ ಮತ್ತು ಈ ಸಿಂಟೆಕ್ಸ್ ಇರುತ್ತಲ್ಲ, ಸಿಂಟೆಕ್ಸ್ ನೀರು ಬೀಳೋ ಜಾಗದಲ್ಲಿ ನಿಲ್ಲಿಸ್ಬಿಟ್ಟಿದ್ದಾರೆ. ಫುಲ್ಲು ತುಕ್ಕಿಡ್ದೋಗಿತ್ತು. ಎಲ್ಲ ಪ್ರತಿಯೊಂದನ್ನು ರಿಸ್ಟೋರ್ ಮಾಡಿದ್ದೀನಿ. ಮಾಸ್ಕು, ಮಡ್ಗಾಡು, ಇಂಡಿಕೇಟ್ರುಗಳು, ಲಾಕ್ ಸೆಟ್ಟು, ಚೈನ್ಸ್ ಪ್ಯಾಕೆಟು, ಫುಲ್ ಇಂಜಿನ್ ಬಿತ್ತಾಗ ಸುಮಾರು 2 ಲೀಟ್ರ್ ನೀರಿತ್ತು ಅದರೊಳಗಡೆ. ಈ ಕರೆಕ್ಟಾಗಿ ನೀರು ಬೀಳೋ ಜಾಗದಲ್ಲಿ ನಿಲ್ಲಿಸ್ಬಿಟ್ಟಿದ್ದಾರೆ. ಟ್ಯಾಂಕ್ ಅಂತೂ ವರ್ಷದೋಗಿತ್ತು. ಫುಲ್ಲೆಲ್ಲ ರೆಡಿ ಮಾಡಿಸಿ, ವೆಲ್ಡಿಂಗ್ ಮಾಡಿಸಿ ಎಲ್ಲ ರೆಡಿ ಮಾಡಿದ್ವಿ. ಒಳಗಡೆ ಶಿಲ್ಟು ಸುಮಾರು 3 ದಿವಸ ನಾನು ಆಸಿಡ್ ಹಾಕಿ ಕೆಮಿಕಲ್ ಹಾಕಿ ಬಿಟ್ಟಿದ್ದೀನಿ ಟ್ಯಾಂಕ್ ಕ್ಲೀನ್ ಮಾಡೋದಕ್ಕೆ. ಹೀಗಿದೆ ಫ್ರೆಂಡ್ಸ್. ಹಳ್ಳಿ ಕಡೆ ಏನಾಗುತ್ತೆ ಅಂದರೆ ಕಸ್ಟಮರ್ಗಳು ಯಾವುದೋ ಒಂದು ಹೊಸ ಗಾಡಿ ತರ್ತಾರೆ, ಅದನ್ನೇನು ಮಾಡ್ತಾರೆ, ಡಿಲೇ ಮಾಡಿ ಸುಮ್ಮನೆ ಬಿಟ್ಬಿಡ್ತಾರೆ. ನೋಡಿ, ಫುಲ್ಲು ವೀಲ್ ಎಲ್ಲ ತೂಕಿಡ್ಬಿಟ್ಟಿತ್ತು. ಎಲ್ಲ ಪೇಂಟಿಂಗ್ ಮಾಡ್ತಿದ್ದೀನಿ. ಪೇಂಟಿಂಗ್ ಅಂದರೆ ನಾನು ಪೇಂಟಿಂಗ್ ಕಲಿಯೋದಕ್ಕೋಸ್ಕರನೇ ಸುಮಾರು 3 ತಿಂಗಳು ಟ್ರೈನಿಂಗ್ ಹೋಗಿದ್ದೀನಿ. 3 ತಿಂಗಳು ಪೇಂಟಿಂಗ್ ಮಾಡೋದಕ್ಕೆ ಟ್ರೈನಿಂಗ್ ಹೋಗಿದ್ದೀನಿ. ಏನಪ್ಪ ವಿಷಯ ಅಂದರೆ, ನಾನು ಒಂದು ವರ್ಕ್ಶಾಪಲ್ಲಿ ಬಂತು ಅಂದರೆ ಗಾಡಿನ ಮತ್ತೆ ಅಲ್ಲೋಗ್ಬೇಕು ಸರ್, ಇಲ್ಲೋಗ್ಬೇಕು ಸರ್, ಇದು ಮಾಡ್ಬೇಕು ಸರ್, ಅದು ಮಾಡಬೇಕು ಅನ್ನೋದಿಲ್ಲ. ಪ್ರತಿಯೊಂದೂ ನಮ್ಮ ವರ್ಕ್ಶಾಪಲ್ಲಿ ಕೆಲಸ ಆಗಬೇಕು. ನನ್ನ ಉದ್ದೇಶ ಅಷ್ಟೇ. ನನ್ನ ಉದ್ದೇಶ ಇರೋದೇ ಕಸ್ಟಮರು ಯಾವತ್ತೇ ಆಗಲಿ ಮನಸ್ಸಿಗೆ ನೋವು ಮತ್ತು ಬೇಜಾರು ಮಾಡ್ಕೊಂಡು ನಮ್ಮ ವರ್ಕ್ಶಾಪಿಂದ ಹೋಗಲೇಬಾರ್ದು. ಬಂದಾಗ CS ಪುರ KGನಲ್ಲಿ ಹೋದರೆ ನಮಗೆ ಮನಸ್ಸಿಗೆ ತೃಪ್ತಿ ಆಗಂಗೆ ಕೆಲಸ ಮಾಡಿಕೊಡ್ತಾರೆ ವಿನಃ ನಮಗೆ ಬೇಜಾರು ಮಾಡಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಇದು ಬಂದು ಸುಮಾರು ಒಂದು 20-25 ಕಿಲೋಮೀಟ್ರ್ ದೂರದಿಂದ ಬಂದಿರೋದು. ಅವರು ಬಂದು ನಮ್ಮ ಯೂಟ್ಯೂಬ್ ಸಬ್ಸ್ಕ್ರೈಬರ್ ಅಂತೆ. ಅವ್ರ ಅಣ್ಣನ ಮಗ, ಈಗ ಈ ಗಾಡಿ ಬಿಟ್ಟಿದ್ದಾರಲ್ಲ ಅವ್ರ ಅಣ್ಣನ ಮಗ ನನ್ನ ಯೂಟ್ಯೂಬ್ ಸಬ್ಸ್ಕ್ರೈಬರ್ ಅಂತೆ. ಯೂಟ್ಯೂಬ್ ಸಬ್ಸ್ಕ್ರೈಬರ್ ಆಗಿ ನನ್ನ ವೀಡಿಯೋಗಳನ್ನ ನೋಡಿ ಬಂದು ಕಮೆಂಟ್ ಮಾಡಿದರು, ಸರ್ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಹಾಕಿ ಸರ್ ಅಂತ. ನಾನು ಡಿಸ್ಕ್ರಿಪ್ಷನಲ್ಲಿದೆ, ಮತ್ತು ನನ್ನ ವೀಡಿಯೋಗಳು ಪ್ರತಿಯೊಂದರಲ್ಲೂ ಹಿಡಿದಪ್ಪ ನನ್ನ ಕಾಂಟ್ಯಾಕ್ಟ್ ನಂಬರು, ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳಿದೆ. ಕಾಂಟ್ಯಾಕ್ಟ್ ಮಾಡಿದ್ರು, ಬಂದರು. ಮತ್ತು ಇದು ಆಟೋದಲ್ಲಿ ತುಂಬ್ಕೊಂಬಂದಿರು. ಈ ವೆಹಿಕಲ್ನ ಆಟೋದಲ್ಲಿ ತುಂಬ್ಕೊಂಬಂದು
ನನ್ನ ವರ್ಕ್ಶಾಪಿಗೆ ತಂದುಬಿಟ್ರು. ನಾನು ಇದನ್ನು ಫುಲ್ ರೀಸ್ಟೋರ್ ಮಾಡಿದ್ದೀನಿ. ಅವರು ಇನ್ನು ಒಂದು ವಾರ ಆಗುತ್ತಂತೆ ಕಸ್ಟಮರ್ ಬರೋದು. ಹಾಗಾಗಿ ಫುಲ್ ವೀಡಿಯೋನ ಯಾವ ಥರ ಪಿನ್ ಟು ಪಿನ್ ಬಿಚ್ಚಿದ್ದೀನಿ, ಯಾವ ಕೆಲಸ ಮಾಡಿದ್ದೀನಿ ಅನ್ನೋ ಒಂದು